ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾವು ಸಂಧ್ಯಾ ಮಧುಸೂದನ್ ಮೇಡಮ್ ಅವರ ಮನೆಯಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಈ ಗೊಂಬೆಗಳನ್ನು ಕೂರಿಸಿದ್ದಾರೆ ಅಂತ. ಈ ಗೊಂಬೆಗಳ ವೈಶಿಷ್ಟ್ಯತೆ ಹಾಗೆ ಇಲ್ಲಿ ಯಾವ ಒಂದು ಅಂದರೆ ಈ ಗೊಂಬೆಗಳು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಇವೆಲ್ಲವನ್ನು ಅವರನ್ನು ಕೇಳಿ ತಿಳಿಯೋಣ. ಗುರುವಿನ ಕೃಪೆ ನಿಮ್ಮ ಎಲ್ಲರ ಮೇಲೆ ಸದಾ ಇರಲಿ. ಗುರುವಿನ ಆಶೀರ್ವಾದ ಹಾಗೆ ಗುರುವಿನ ಕೃಪೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬನ್ನಿ ಸಂಧ್ಯಾ ಮಧುಸೂದನ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ಕಾರ. ನಾನು ಡಾಕ್ಟರ್ ಸಂಧ್ಯಾ ಅಂತ. ನಾನು ಚಾಣಕ್ಯ ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿದ್ದೀನಿ. ಮತ್ತು ಸುಮಾರು 25 ವರ್ಷದಿಂದ ಅಕೌಂಟ್ಸ್ ಫ್ಯಾಕಲ್ಟಿಯಾಗಿ ಮತ್ತು ಟೀಚಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ರಂಗೋಲೆ ಹಾಕೋದು ಮತ್ತು ಬೊಂಬೆಗಳನ್ನು ಜೋಡಿಸೋದು ಮೊದಲಿಂದನೂ ತುಂಬ ಪ್ರಿಯವಾದ ಇದು. ಅಂದರೆ ನಮ್ಮ ದಿನನಿತ್ಯದ ಕೆಲಸಗಳು ಅದರ ಜೊತೆಗೆ ನನಗೆ ಹೂವು ಕಟ್ಟೋದು ಮತ್ತು ರಂಗೋಲೆ ಹಾಕೋದು, ಈ ಥರ ಹಾಡು ಹೇಳೋದು ಎಲ್ಲ ನಮ್ಮ ಸಂಸ್ಕೃತಿಯನ್ನು ಏನೇನು ಉಳಿಸ್ಕೊಂಡು ಬರ್ಬೋದು ಅನ್ನೋದು ಒಂದು ಇದೆಯೋ ಅದನ್ನೆಲ್ಲ ಮಾಡಬೇಕು ಅಂತ ತುಂಬ ಆಸೆ. ನನ್ನ ಮಕ್ಕಳು ಸಣ್ಣವರು ಇರೋವಾಗಿಂದ ಅಂದರೆ ಸುಮಾರು ಒಂದು 25 ವರ್ಷದಿಂದ ಒಂದೊಂದೇ ಬೊಂಬೆ ತಗೊಂಡು ಜೋಡಿಸಿ ಪ್ರಾರಂಭ ಮಾಡಿದ್ದಿದ್ದು. ಈ ಸತಿ 2 ಅಂದರೆ ಕೃಷ್ಣನ ಅವತಾರ ಮತ್ತು ರಾಮದೇವರ ಅವತಾರ ಎರಡನ್ನ ನಾನು ಥೀಮ್ ಆಗಿ ಇಟ್ಕೊಂಡಿದ್ದೀನಿ. ರಾಮನ ಅವತಾರ ಅಂದ್ರೆ ಕೃಷ್ಣದೇವರು ಮೊದಲಿಂದ ಅವತಾರ ಮಾಡಿದ್ದು ಮತ್ತೆ ಇಲ್ಲಿ ಜನನ ಆಗಿದ್ದು ಇದರಲ್ಲಿ, ಮತ್ತೆ ಯಮುನಾ ನದಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಇದು ನಲಕುವರ ಮತ್ತು ಮಣಿಗ್ರೀವ ಇವರ ಶಾಪ ವಿಮೋಚನೆ ಮಾಡಿದ್ದು ಶ್ರೀಕೃಷ್ಣ. ಇದು ಪೂತನ ಸಂಹಾರ, ಇದು ಬಕಾಸುರನ ಸಂಹಾರ. ಹಾಗೆ ಇದು ಆಲದೆಲೆ ಕೃಷ್ಣ ಮತ್ತೆ ಬೆಣ್ಣೆ ಕದೀತಾ ಇರೋದು, ಅದು ದಾಮೋದರ ಲೀಲೆ. ಇದು ತೃಣಾವರ್ತ ಎಂಬ ರಾಕ್ಷಸ, ಅವನ ಸಂಹಾರ. ಇದು ಕಾಳಿಂಗ ಮರ್ದನ, ಇದು ನಾಟ್ಯ ಆಡ್ತಾ ಇರೋದು ಕಾಳಿಂಗನ ಮೇಲೆ. ಅದು ಗೋಪಿಕಾ ವಸ್ತ್ರಾಪಹರಣ, ಅಂದ್ರೆ ಅವನು ವಸ್ತ್ರಗಳನ್ನೆಲ್ಲ ತಗೊಂಡಿದ್ದು. ಅದು ಒಂದು ಬೊಂಬೆ ಸೆಟ್. ಇದು ಕೃಷ್ಣನು ಗೋಪಿಕಾ ಸ್ತ್ರೀಯರೊಡನೆ ಇರುವಂಥದ್ದು. ಇದು ಗೋವರ್ಧನಗಿರಿ ಬೆಟ್ಟವನ್ನ ಎತ್ತಿರೋದು ಕೃಷ್ಣ. ಮತ್ತೆ ಇದು ಥೀಮಲ್ಲಿ ಇಲ್ಲ, ಬಟ್ ಇದು ಸಂಬಂಧಪಟ್ಟಿದ್ದು ನಾರಾಯಣ ದೇವರಿಗೆ ಅಂತ. ಇದು ಗಜೇಂದ್ರ ಮೋಕ್ಷ, ಮೊಸಳೆ ಆನೆಯ ಬಾಯನ್ನ ಹಿಡ್ಕೊಂಡಿರೋವಂಥದ್ದು. ಮತ್ತೆ ನಾರಾಯಣ ದೇವರು ಗರುಡನ ಮೇಲೆ ಕರ್ಕೊಂಡು ಬಂದು ಅವನಿಗೆ ಮೋಕ್ಷವನ್ನು ಕೊಟ್ಟಿದ್ದು. ಇದು ಗಜೇಂದ್ರ ಮೋಕ್ಷ, ಮೊಸಳೆ ಆನೆಯ ಕಾಲನ್ನ ಹಿಡ್ಕೊಂಡಿರುತ್ತೆ. ಆಗ ನಾರಾಯಣ ದೇವರು ಬಂದು ಗರುಡನ ಮೇಲೆ ಕೂತ್ಕೊಂಡು ಬಂದು ಇವ ಮೋಕ್ಷವನ್ನ ಕೊಡುವಂತ ಸಂದರ್ಭ ಇದು. ವಿಶ್ವರೂಪ ದರ್ಶನ. ಭಗವಂತಂದು ಭಗವದ್ಗೀತೆಯನ್ನ ಹೇಳಕ್ಕೆ ಮೊದಲು ಅರ್ಜುನನಿಗೆ ಹೇಳೋದು, ಆ ರೂಪವನ್ನು ತೋರಿಸುವಂಥದ್ದು ವಿಶ್ವರೂಪ ದರ್ಶನ. ಇದು ಪೂರ್ತಿ ರಾಮಾಯಣ ಸನ್ನಿವೇಶಗಳು ಅಲ್ಲಿಂದ ಬಂದಿರೋ ಅಂಥದ್ದು. ಇಲ್ಲಿ ನೋಡಿದ್ರೆ ರಾಮ ಪಟ್ಟಾಭಿಷೇಕ
ನಡೀತಾ ಇರೋಂಥದ್ದು. ಇದು ಪ್ರಾಣದೇವರು ಅಂದರೆ ಹನುಮಂತ ದೇವರು ಲಂಕೆಯನ್ನು ಸುಟ್ಟು ರಾವಣನ ಆಸ್ಥಾನಕ್ಕೆ ಬಂದಾಗ ಅವನ ಕುರ್ಚಿ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬಾಲವನ್ನು ಉಪಯೋಗಿಸ್ಕೊಂಡು ಕೂತಿರೋವಂಥದ್ದು. ಇದು ಸೀತೆ ಅಪಹರಣದ ಮುಂಚೆ ಇರುವಂಥ ಸನ್ನಿವೇಶ, ಅಂದರೆ ಜಿಂಕೆ ಬಂದು ಬೇಡ್ತಾ ಇರೋವಂಥ ಸನ್ನಿವೇಶ ಅದು. ಇದು ಸೀತೆ ಅಶೋಕವನದಲ್ಲಿ ಇರೋದು. ಆಗ ಹನುಮಂತ ದೇವರು ಬಂದು ಸೀತೆಯನ್ನ ಭೇಟಿ ಮಾಡುವಂಥ ಸನ್ನಿವೇಶ. ಅದು ದೋಣಿಯಲ್ಲಿ ಸಾಗ್ತಾ ಇರೋಂಥದ್ದು. ಇದು ಸಂಜೀವಿನಿ ಪರ್ವತವನ್ನು ಹನುಮಂತ ದೇವರು ತಗೊಂಬರೋ ಸನ್ನಿವೇಶ. ಅದು ಲಕ್ಷ್ಮಣ ಮೂರ್ಛೆ ಹೋಗಿದ್ದಾನೆ, ರಾಮ ಅವನ ಬಳಿ ಇದ್ದಾನೆ. ಇದು ಮೂರ್ಛೆ ಹೋಗೋ ಸನ್ನಿವೇಶ. ಇದು ಕುಂಭಕರ್ಣನ ಭೋಜನ ಅಂತ ಒಂದು ಸನ್ನಿವೇಶ. ಇದು ರಾಮ ಅವತಾರಕ್ಕೆ ಸಂಬಂಧಪಟ್ಟಿರೋವಂಥದ್ದು. ಮತ್ತೆ ಇದು ಶ್ರೀನಿವಾಸ ದೇವರ ಕಲ್ಯಾಣ. ಇದು ಶ್ರೀನಿವಾಸ ದೇವರ ಕಲ್ಯಾಣ. ಇದು ಮಕ್ಕಳಿಗೆ ತುಂಬಾ ಪ್ರೀತಿ ಅಂತ ಇದು ತಗೊಂಡ್ರು ಅವರು. ಇದು ಗಣೇಶ ಕ್ರಿಕೆಟ್ ಸೆಟ್, ಅಂದ್ರೆ ಎಲ್ಲ ಗಣೇಶ ಆದ್ರೆ ಗಣೇಶ ಕ್ರಿಕೆಟ್ ಆಡ್ತಾ ಇರೋಂಥದ್ದು. ಇದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಮಕ್ಕಳು ಚಿಕ್ಕವರಾಗಿರೋವಾಗ ಕೇಳೋರು, ಅದು ಪ್ರಾಣಿಗಳು ತೋರಿಸ್ಲಿಕ್ಕೆ ಅಂತ ಮಾಡಿರೋದು. ಇದು ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ಫಾರ್ಮುಲಾ 1 ರೇಸ್ ತುಂಬ ಇಷ್ಟ ಅವ್ರಿಗೆ. ಅದಕ್ಕೆ ಅವ್ರ ಕಾರುಗಳನ್ನು ತಗೊಂಡು ಅದೊಂದು ಫಾರ್ಮುಲಾ 1 ರೇಸ್ ಅನ್ನ ಒಂದು ಸೃಷ್ಟಿ ಮಾಡಿರೋವಂಥದ್ದು. ನಮ್ಮ ತಂದೆ ಹಳ್ಳಿ ಅದು. ಯಾವಾಗಲೂ ಹೇಳೋರು ನಮ್ಮ ಹಳ್ಳಿದೊಂದು ಸನ್ನಿವೇಶ ಮಾಡು ಅಂತ. ಅದಕ್ಕೆ ಇದು ನಮ್ಮ ತಂದೆ ಹಳ್ಳಿ ಅಂತ ಒಂದು ಸನ್ನಿವೇಶ ಅಂತ ಮಾಡಿರೋದು. ತುಂಬ ಚೆನ್ನಾಗಿ ಕೂರಿಸಿದ್ದೀರಾ ಗೊಂಬೆಗಳನ್ನ.
ವರ್ಷ ಇದ್ದೆ. ಸೊ ನಿತ್ಯ ಅಲ್ಲಿ ರಥೋತ್ಸವ ಆಗೋದು. ಅಲ್ಲಿ ರಥೋತ್ಸವಕ್ಕೆ ಮತ್ತೆ ಹೋಗಿ ರಂಗೋಲಿ ಸೇವೆ ಅಂತ ಮಾಡ್ಬಿಟ್ಟು ಬರ್ತಾ ಇದ್ದೆ. ಮತ್ತೆ ಹಬ್ಬಗಳಲ್ಲಿ ಎಲ್ಲ ರಂಗೋಲಿಯನ್ನ ಅಲ್ಲಿ ಬಿಡಿಸ್ತಾ ಇದ್ದೆ. ಸೊ ಇಲ್ಲೂ ಹಾಗೆ ನನಗೆ ಈಗ ಡೈಲಿ ಕೆಲಸಕ್ಕೆ ಹೋಗೋದ್ರಿಂದ ಅಷ್ಟು ರಂಗೋಲಿ ಕಡೆ ಅಂತ ಸಮಯ ಸಿಗಲ್ಲ. ಆದರೂ ನಾನು ನನ್ನ ಕೈಲಿ ಎಷ್ಟಾಗತ್ತೋ ಹಬ್ಬಗಳಲ್ಲಿ ಆವಾಗೆಲ್ಲ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕೋದು ತುಂಬಾ ಇಷ್ಟ ನನಗೆ. ಕಾಂಪಿಟೇಷನ್ ಪ್ರತಿ ವರ್ಷ ನೀವು ಉಡುಪಿಗೆ ಹೋಗಿ ಹಾಕ್ಬರ್ತೀರಾ ಹೇಗೆ? ಇಲ್ಲ, ನಾನು ಉಡುಪಿಲಿ 6 ವರ್ಷ ಇದ್ದೆ. ಮಕ್ಕಳು ಓದ್ತಾ ಇರೋ ಅಂತ 6 ವರ್ಷ ಅಲ್ಲೇ ಇದ್ದೆ. ಹಾಗಾಗಿ ನಿತ್ಯ ಅದೊಂದು ಸೇವೆ ಥರ ಅಲ್ಲಿ ಯಾವಾಗಲೂ ಅಲ್ಲಿ ಹೂ ಪೋಣಿಸೋ ಅಂಥದ್ದು ಅಥವಾ ನೀವು ರಂಗೋಲಿ ಹಾಕೋದು ಅದೆಲ್ಲ ನಿತ್ಯ ಸೇವೆಗಳು. ಅಲ್ಲಿ ದೇವ್ರ ಪಾತ್ರೆ ತೊಳೆಯೋದು ಅದೆಲ್ಲ ಒಂದು ಸೇವೆ ಭಗವಂತನಿಗೆ. ಅದು ಸಿಗದೆ ಒಂದು ದೊಡ್ಡ ಅವಕಾಶ ನಮಗೆ. ಹಾಗಾಗಿ ಅದನ್ನು ಮಾಡ್ತಿದ್ದೆ. ಇಲ್ಲಿ ಬಂದ ಮೇಲೆ ಅದು ಆ ಸೇವೆ ಕಂಟಿನ್ಯೂ ಆಗಲಿ ಅನ್ನೋದಕ್ಕೆ ನನಗೆ ಎಲ್ಲಿ ರಂಗೋಲಿ ಹಾಕೋ ಅವಕಾಶ ಸಿಕ್ಕಿದ್ರು ಹೂ ಪೋಣಿಸೋದು, ರಂಗೋಲಿ ಹಾಕೋದು ಇದೆರಡು ತುಂಬ ಪ್ರೀತಿಯಾದ ಕೆಲಸಗಳು. ನನಗೆ ಬೇರೆ ಕೆಲಸ ಎಷ್ಟೇ ಸಮಯ ಇದ್ರೂ ಪರವಾಗಿಲ್ಲ, ಇದನ್ನ ಮಾತ್ರ ತಪ್ಪಿಸೋದಿಲ್ಲ. ದಸರಾ ಸೆಟ್ ಪೂರ್ತಿ ಅಂದ್ರೆ ಇದು ಮಹಲ್ ಮತ್ತೆ ಇಲ್ಲಿ ಲಲಿತ್ ಮಹಲ್ ಇಲ್ಲಿದೆ. ಇದು ಕ್ಲಾಕ್ ಟವರು, ಇದು ಜಯಚಾಮರಾಜೇಂದ್ರ ಸರ್ಕಲ್. ಎಲ್ಲರಿಗೂ ಗೊತ್ತು ಮೈಸೂರು ದಸರಾ ಎಷ್ಟೊಂದು ಸುಂದರ. ನಾವಂತೂ ಹೋಗ್ಲಿಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಮೈಸೂರನ್ನ ಕರೆಸೋಣ ಅಂತ ಮಾಡಿರೋದು. ಮೇಡಮ್, ಇಷ್ಟೊತ್ತು ನೀವು ಸಮಯ ಕೊಟ್ಟು ತುಂಬ ಅದ್ಭುತವಾಗಿ ಎಲ್ಲ ವಿವರಿಸಿದ್ದೀರಾ. ಹಾಗೆ ಗೊಂಬೆಗಳನ್ನ ತುಂಬ ಅದ್ಭುತವಾಗಿ ಕೂಡಿಸಿದ್ದೀರಾ. ಹಾಗಾಗಿ ನಮ್ಮ ಚಾನಲ್ನ ಪರವಾಗಿ ಧನ್ಯವಾದಗಳು ನಿಮಗೆ. ನಮಸ್ಕಾರ. ನಮಸ್ಕಾರ.